ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇನಾದ್ರೂ ಹೊಡೆದಿದ್ರೆ ಅದು ಸುದ್ದಿನೇ ಆಗ್ತಾ ಇರ್ಲಿಲ್ಲ. ನಿನಗೆ ಹೆಲ್ಪ್ ಮಾಡಿದಿ ನೋಡು. ನಿನ್ನಿಂದಾಗಿನೇ ಸತ್ಯ ಫೇಮಸ್ ಆಗಿದ್ದು ಅಲ್ವಾ? ಅಲ್ಲ, ಅಪ್ಪ ನನ್ನ ರೇಗಿಸಿದ್ರೆ ಸತ್ಯ ನಕ್ಬಿಟ್ಲ? ಛೇ, ಅಂದರೆ ಸತ್ಯಂಗೆ ನನ್ನ ಬಗ್ಗೆ ಫೀಲಿಂಗ್ಸೇ ಇಲ್ವಾ? ಪ್ರೀತಿ ಇರೋರು ಯಾರಾದರೂ ಹೀಗೆ ಮಾಡ್ತಾರಾ? ಅಮೂಲ್ ಬೇಬಿ, ಏನಾಯ್ತು ಅಮೂಲ್ ಬೇಬಿ? ಯಾಕೊಂಥರ ಇದೆಯಾ? ಏನಿಲ್ಲ, ಮಾತಾಡ್ಸ್ಬೇಡ ನೀನು. ಓ, ನಮ್ಮ ಪತಿ ದೇವ್ರಿಗೆ ಏನಕ್ಕೋ ಕೋಪ ಬಂದ ಹಾಗಿದೆ. ರಾಯರ್ ಆ ಥರ ಹೇಳಿದ್ರು ಅಂತನಾ? ಅದು ಜೋಕ್ ಅಮೂಲ್ ಬೇಬಿ. ನೀನು ನಗ್ತಿದ್ದಲ್ಲ, ಅದು ಸರಿನಾ? ಸಾರಿ ಅಮೂಲ್ ಬೇಬಿ, ಅದು ಫ್ಲೋನಲ್ಲಿ ನಕ್ಕಿದ್ದಷ್ಟೇ, ಬೇಜಾರು ಮಾಡ್ಕೋಬೇಡ. ಅತ್ಗೆ ಅಣ್ಣಂಗೆ ಬೇಜಾರು ಆಗದೆ ಇರುತ್ತಾ? ಪಾಪ ಮನೇಲಿ ಎಲ್ರು ಬರೀ ಹೆಂಡತಿನೇ ಹೊಗಳ್ತಿದ್ರೆ ಯಾವ ಗಂಡಂಗ್ ತರ ಬೇಜಾರಾಗಲ್ಲ ಅಲ್ವಾ ಅಣ್ಣ? ನೋಡೋ ಅಣ್ಣ, ಅತ್ಗೆ ಸುಮ್ನಿರು ಅಂತ ಸನ್ನೆ ಬೇರೆ ಮಾಡ್ತಾ ಇದಾರೆ. ನಾನಂತೂ ಈ ವಿಚಾರದಲ್ಲಿ ಅಣ್ಣನ ಪರ. ಆಹಾ, ಅಣ್ಣ ತಂಗಿ ಸರಿಯಾಗಿದ್ದೀರಾ. ನಾನ್ ನಿನ್ ಪರ ವಹಿಸ್ಕೊಂಡಿದ್ದಕ್ಕೆ ನೀನು ಅಣ್ಣನ ಪರ ವಹಿಸ್ಕೊತಿದ್ಯಾ? ಸೋ ವಾಟ್? ನಾನಂತೂ ನಮ್ಮ ಅಣ್ಣನ್ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಅತ್ಗೆ, ನೀವ್ ಹೀರೋ ಆಗ್ಬೇಕು ಅಂತ ನಮ್ಮಣ್ಣ ಝೀರೋ ಆಗದ? ರಿತು, ನೀನು ನನ್ನ ಅಪ್ಪ ಏನ್ ನನ್ ಝೀರೋ ಅಂತ ಹೇಳಿಲ್ಲ. ಅಂದಿಲ್ಲ ಅಣ್ಣ, ಆದ್ರೆ ಅರ್ಥ ಅದೇ. ಪಾಪ ನೀನು. ರಿತು, ನಿಮ್ಮಣ್ಣ ಯಾರಿಗೆ ಹೀರೋ ಹೌದೋ ಇಲ್ವೋ, ಆದ್ರೆ ನನ್ಗಂತೂ ಹೀರೋನೆ. ನೀನ್ ಸುಮ್ನೆ ರೇಗ್ಸಿ ತಂದಿಟ್ಟು ತಮಾಷೆ ನೋಡ್ಬೇಡ, ಕಳ್ಸ್ಕೊ ಇಲ್ಲಿಂದ. ಹೌದಾ ಅಣ್ಣ? ನೋಡ್ದ್ಯಾ ನಾನು ನಿನ್ ಪರ ಅಂತ ಅದಕ್ಕೆ ನನ್ನ ಹೊರಗೆ ಹಾಕ್ತಾ ಇದ್ದಾರೆ. ಛೇ 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 ಛೇ, ಇಂಥ ದೊಡ್ಡ ಅನ್ಯಾಯನ ನಾನು ಎಲ್ಲೂ ನೋಡೇ ಇಲ್ಲಪ್ಪ. ಲೇ ಡೌರಾಣಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿಂದ ಕಳ್ಸ್ಕೊ. ಏನದ್ಕೆ ನೀವು ಅಣ್ಣಂಗೂ ನಿಮ್ ಭಾಷೆ ಕಳ್ಸ್ಕೊಟ್ಟಿದ್ದೀರಾ? ಗೊತ್ತಾಯ್ತಲ್ವಾ, ನಾನು ನಿಮ್ಮಣ್ಣ ಯಾವತ್ತಿದ್ರು ಒಂದೇ. ಅವನ್ ನನ್ನ ಭಾಷೆ ಕಲ್ತ ಹಾಗೆ ನಾನು ಅವನ ಸಂಸ್ಕಾರನ ಕಲಿತಾ ಇದ್ದೀನಿ. ಅಷ್ಟಕ್ಕೂ ನಿಮ್ಮಣ್ಣ ನ್ಯಾರೋ ಮೈಂಡೆಡ್ ಏನಲ್ಲ, ನನ್ನನ್ನು ಹೋಗ್ಲಿದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದಕ್ಕೆ, ಅಲ್ವಾ ಅಮೂಲ್ ಬೇಬಿ? ಹಾಗೆ ನೋಡಿದ್ರೆ ನಾನು ಇಷ್ಟಪಟ್ಟಿದ್ದನ್ನ ನನಗೆ ಸಿಗೋ ಥರ ಮಾಡ್ತಿರೋದೇ ನಿಮ್ಮಣ್ಣ. ನನ್ನ ಪ್ರಕಾರ ಹೀರೋಯಿಸಮ್ ಅಂದ್ರೆ ಬರೀ ಹೊಡೆದು ಬಡ್ದು ಮಾಡೋದು ಮಾತ್ರ ಅಲ್ಲ. ತಾನ್ ಪ್ರೀತಿ ಮಾಡೋರ್ ಕಷ್ಟ ಸುಖನ ವಿಚಾರಿಸ್ಕೊಂಡು ಅವ್ರು ಇಷ್ಟಪಟ್ಟಿದ್ದನ್ನ ಸಿಗೋ ತರ ಮಾಡೋದೆ ನಿಜವಾದ ಹೀರೋಯಿಸಮ್. ಆ ಲೆಕ್ಕಕ್ಕೆ ನನ್ನ ಗಂಡ ನನಗ್ ಯಾವತ್ತಿದ್ರು ಹೀರೋನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.